ರಾಂಪುರ ಅನ್ನೋ ಒಂದು ಪುಟ್ಟ ಗ್ರಾಮದಲ್ಲಿ ಕಾಂತಿಲಾಲ್ ಅನ್ನೋ ಒಬ್ಬ ಬಡ ವ್ಯಾಪಾರಿ ವಾಸ ಮಾಡ್ತಾ ಇದ್ದ. ಅವನು ಸಂತೆಗೆ ಹೋಗಿ ಶೇಂಗಾ, ಭತ್ತ, ಜೋಳ ಮತ್ತು ರಾಗಿ ಎಲ್ಲವನ್ನ ಮಾರಿ ತನ್ನ ಹೆಂಡತಿ ಜೊತೆಗೆ ಸುಖವಾದ ಸಂಸಾರ ಮಾಡ್ತಾ ಇದ್ದ. ಆದರೆ ಅವರಿಗೆ ಇದ್ದಿದ್ದು 3 ಜನ ಗಂಡು ಮಕ್ಕಳು. ಆ 3 ಜನ ಗಂಡು ಮಕ್ಕಳು ಯಾವಾಗಲೂ ಹೊಡಿ ಬಡಿ ಅಂತ ಹೊಡೆದಾಡ್ತಾನೇ ಇರ್ತಿದ್ರು. ಮೊದಲನೇ ಮಗ ಜವಾಬ್ದಾರಿಗಳಿಂದ ತಪ್ಪಿಸ್ಕೋತಾ ಇರ್ತಿದ್ದ. ಇನ್ನು 2ನೇಯವನು ತುಂಬಾ ಸ್ವಾರ್ಥಿಯಾಗಿ ಯೋಚನೆ ಮಾಡ್ತಾ ಇದ್ದ. ಇನ್ನು ಉಳಿದಿರೋದು ಕೊನೆ ಮಗ. ಅವನು ಯಾವಾಗಲೂ ಕೋಪ ಮಾಡಿಕೊಂಡು ಅಸಹನೆಯಲ್ಲೇ ಎಲ್ಲರಿಗೂ ಬೈಕೊಂಡೇ ಓಡಾಡ್ತಾ ಇದ್ದ. ಹೀಗಿದ್ದಾಗ ಒಂದು ದಿನ ಕಾಂತಿಲಾಲಿಗೆ ಆರೋಗ್ಯ ಹದಗೆಟ್ಟಿತ್ತು. ತನ್ನ ಮಕ್ಕಳನ್ನು ಕರೆದೋರು ಅವರ ಬಳಿ ಕಟ್ಟಿಗೆಯ ಕಟ್ಟೊಂದನ್ನು ಕೊಟ್ಟು ಇದನ್ನು ಮುರಿಬೇಕು ಅಂತ ಹೇಳಿದರು. ಆದರೆ ಅದು ಅವರ ಕೈಯಿಂದ ಆಗಲಿಲ್ಲ. ಆಗ ಒಂದೇ ಒಂದು ಕಟ್ಟಿಗೆಯನ್ನು ಅವನ ಕೈಯಲ್ಲಿ ಇಟ್ಟರು. ಅವನು ಅದನ್ನು ತುಂಬಾ ಸುಲಭವಾಗಿ ಮುರಿದುಬಿಟ್ಟ. ಅದನ್ನು ನೋಡಿದ ಕಾಂತಿಲಾಲ್ ತನ್ನ 3 ಜನ ಗಂಡು ಮಕ್ಕಳಿಗೆ ಹೇಳ್ತಾರೆ, ನೀವು 3 ಜನ ಯಾವಾಗಲೂ ಒಟ್ಟಾಗಿ ಇದ್ದರೆ ಯಾರೂ ನಿಮ್ಮನ್ನು ಏನೂ ಮಾಡೋಕ್ಕೆ ಆಗೋದಿಲ್ಲ. ಆದರೆ ನೀವು ಒಬ್ಬೊಬ್ಬರಾಗೆ ಇದ್ದರೆ ಜೀವನದಲ್ಲಿ ಸೋಲ್ತೀರಿ ಅಂತ ಹೇಳಿದ್ರು. ಆಗ ಅವರ ಗಂಡು ಮಕ್ಕಳಿಗೆ ಬುದ್ಧಿ ಬಂತು. ಆ ದಿನದಿಂದ ಆ 3 ಜನರು ಒಟ್ಟಿಗೆ ಕೆಲಸ ಮಾಡುತ್ತಾ ಕುಟುಂಬವನ್ನು ಒಗ್ಗಟ್ಟಾಗಿ ನಡೆಸ್ಕೊಂಡು ಹೋದರು. ಹಳ್ಳಿ ಜನ ಅವರ ಕುಟುಂಬವನ್ನು ಗೌರವದಿಂದ ನೋಡತೊಡಗಿದ್ರು. ಅದಕ್ಕೆ ಮಕ್ಕಳೇ ಹೇಳೋದು, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ.